ಅಲ್ಲ ಅದು ನಾನ್ ಹೇಳ್ಬೇಕು ಅಂತ ಬಂದಿದ್ದು. ಅವಳ ಮಾತ್ಗೂ ಅವಳ ಬದುಕಿಗೂ ಸಂಬಂಧ ಇಲ್ಲ ಅಲ್ವಾ? ಅದು ಅಮ್ಮ ಸ್ವಲ್ಪ ಮುದ್ದಾಗಿ ಬೆಳ್ಸಿದಕ್ಕೆ ಹಾಗಾಡ್ತಾ ಇದ್ದಾಳ. ಮದ್ವೆ ಆಗೋಕ್ಕೂ ಮುಂಚೆ ಅವಳ ನನ್ನ ಹತ್ರ ಮಾತಾಡಿದೆಲ್ಲ ಪೂರ್ತಿಯಾಗಿ ಸುಳ್ಳು ಅಂತ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಅವಳ ಮಾತೇ ಬೇರೆ, ಅವಳ ನಡವಳಿಕೆನೇ ಬೇರೆ. ನನ್ನ ಮದ್ವೆ ಆಗ್ಬೇಕು ಅಂತ ಅಷ್ಟೊಂದು ನಾಟಕ ಆಡಿದಾಳೆ ಅನ್ಸುತ್ತೆ. ಒಂದ್ ನಿಮಿಷ, ಅಕ್ಕನ ಬಗ್ಗೆ ಅಷ್ಟು ತಪ್ಪಾಗಿ ತಿಳ್ಕೊಬೇಡಿ. ಅವಳು ಮದ್ವೆ ಆಗ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಳ್ಳು ಹೇಳಿ. ಒಂದ್ ಸುಳ್ಳಲ್ಲ, 1000 ಸುಳ್ಳು. ಅಲ್ಲ ಅವಳು ಅವಳು ಏನಾದ್ರು ಆಗಿರ್ಲಿ, ಅದು ಅವಳನ್ನ ಮದ್ವೆ ಆಗಿರೋ ಅನಿಕೇತ್ ಕರ್ಮ. ಸತ್ಯ ಹೇಳೋಣ ಅಂತ ಬಂದ್ರೆ ಕೇಳೋ ಸ್ಥಿತಿಲೇ ಇಲ್ವಲ್ಲ. ಮಚ್ಚ ಮಚ್ಚ ನಿಂತ್ಕೋ ಮಚ್ಚ. ಮಚ್ಚ ಮಚ್ಚ ನಿಂತ್ಕೋ, ನನ್ ಮಾತ್ ಸ್ವಲ್ಪ ಕೇಳು. ನನ್ ಮಾತ್ ಕೇಳು ಮಚ್ಚ, ಸ್ವಲ್ಪ ನಿಂತ್ಕೋ. ಇಷ್ಟ ದಿವಸ ನಿನ್ನಲ್ಲಿರೋ ಡೇರಿಂಗ್ ನೋಡ್ತಾ ಇದ್ದೆ, ಆದ್ರೆ ಇವತ್ತು ನಿನ್ನಲ್ಲಿರೋ ಒಳ್ಳೆತನದ ಸ್ವಾಭಿಮಾನ ನೋಡ್ದೆ. ನಿನ್ನ ಕಣ್ಣಲ್ಲಿ ಕಿಡಿ ಇತ್ತು, ಮಾತಲ್ಲಿ ಮಿಂಚಿತ್ತು. ಸಿಡಿಲಿನಂತೆ ನೀನ್ ಸಿಡಿದಾಗ ಅಹಂಕಾರದ ಕೋಟೆಗಳು ನಡಗಿದವು. ನಿನ್ನ ಸ್ವಾಭಿಮಾನದ ಬೆಂಕಿ ಮುಂದೆ ಆ ಶ್ರೀಮಂತಿಗೆ ಸುಳ್ಳುಗಳು ಕರಗಿದವು. ಸಾಕ್ ನಿಲ್ಸು, ಇದೆಲ್ಲ ಇಷ್ಟ ಆಗ್ತಿಲ್ಲ. ಏನ್ ಇಷ್ಟ ಆಗ್ತಿಲ್ಲ? ನಾನಾ ಇಲ್ಲ ನನ್ ಕವನನ? ನೀನು, ನಿನ್ ಕವನ, ನಿನ್ ಶ್ರೀಮಂತಿಕೆ, ಇದ್ಯಾವ್ದು ನಂಗೆ ಇಷ್ಟ ಆಗ್ತಿಲ್ಲ. ಅದೇನೋ ಸರಿ, ಆದ್ರೆ ನಾನು ಈ ಶ್ರೀಮಂತ ಮನೆತನದಲ್ಲಿ ಹುಟ್ಟಿರೋದು ನನ್ ತಪ್ಪ ಮಚ್ಚ? ಖಂಡಿತ ಇಲ್ಲ. ನಿನ್ ಜೊತೆ ನಿಂತ್ಕೊಂಡ್ ನಾನ್ ಮಾತಾಡ್ತಿದ್ದೀನಿ ನೋಡು, ಅದು ನನ್ ತಪ್ಪು. ಮಚ್ಚ ನಾನೇನ್ ತಪ್ಪು ಮಾಡ್ದೆ? ಅಲ್ಲಿ ಮನೇಲಿ ಗಲಾಟೆ ಆಯ್ತು. ನಮ್ಮ ಅತ್ತೆ, ನಿಮ್ ಮೋನಿಕಾಕ ನೀವ್ ಬೈದ್ರು, ಅವಮಾನ ಮಾಡಿದ್ರು. ಆದ್ರೆ ನಮ್ಮ ಅತ್ತಿಗೆ ನಿನ್ ಪರವಾಗಿ ನಿಂತ್ರು ಅಲ್ವಾ? ನೀನ್ ನಿಂತ್ಯಾ? ನನಗೆ ನನ್ ಕುಟುಂಬ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ತಿರುವಾಗ ನೀನ್ ಯಾಕೆ ಸುಮ್ನೆ ನಿಂತಿದೆ? ಅಲ್ಲ ಮಚ್ಚ, ಅಲ್ಲಿ ದೊಡ್ಡವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನ್ ಮಧ್ಯದಲ್ಲಿ ಬಾಯಿ ಹಾಕಿ ಏನ್ ಮಾತಾಡಕ್ಕಾಗತ್ತೆ ಹೇಳು? ಓಹೋ, ಅಂದ್ರೆ ದೊಡ್ಡವ್ರು ತಪ್ಪು ಮಾತಾಡ್ತಿದ್ರು ನೀನ್ ತಪ್ಪು ಗಿಡ್ಕೆ ಅಂತ ತಾನೇ ಅರ್ಥ? ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳೋ ತಾಕತ್ತಿರ್ಬೇಕು. ಆ ತಾಕತ್ ನಿನ್ನಲ್ಲಿಲ್ಲ. ಹಾಗಲ್ಲ ಮಚ್ಚ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಿಮ್ ಮನೆಗೂ ನಮ್ ಮನೆಗೂ ಕೊಂಡಿ ತರ ಇರೋನ್ ನಾನು. ಇವಾಗ ನಿನ್ ಪರವಾಗಿ ನಿಂತು ನಾನ್ ಮಾತಾಡ್ಬಿಟ್ರೆ ನನ್ ಫೋನ್ ಅಲ್ಲಿ ಅತ್ತಿಗೆ ನಿಮ್ ಮನೆಯವ್ರ ಜೊತೆ ಮಾತಾಡೋದ್ ಗೊತ್ತಾಗ್ಬಿಡಲ್ವಾ? ಈಗ ನಾನ್ ನಿನ್ ಪರವಾಗಿ ನಿಂತು ಅತ್ತಿಗೆ ಸಮಾಧಾನನ ಹಾಳು ಮಾಡ್ಬೇಕಾ? ಸರಿ, ನಿಮ್ ಅತ್ತಿಗೆ ಸಮಾಧಾನನೂ ಹಾಳು ಮಾಡ್ಬೇಡ, ಜೊತೆಗೆ ನನ್ ನೆಮ್ಮದಿನೂ ಹಾಳು ಮಾಡ್ಬೇಡ. ನಾನ್ ಹೋಗ್ತೀನಿ. ನಾನೇ ಡ್ರಾಪ್ ಮಾಡ್ತೀನಿ. ಬರೋದಕ್ ಗೊತ್ತಿರೋಳ್ಗೆ ಹೋಗಕ್ಕೂ ಗೊತ್ತಿದೆ. ಕೆಲವು ಸಲ ಬಂದಷ್ಟು ಸುಲಭವಾಗಿ ಹೋಗಕ್ ಆಗಲ್ಲ ಮಚ್ಚ. ಅಂದ್ರೆ ಏನಿಲ್ಲ, ನಾನೇ ಡ್ರಾಪ್ ಮಾಡ್ತೀನಿ ಬಾ. ನಾನ್ ಬರಲ್ಲ ಅಂದ್ರೆ? ಬಿಡಲ್ಲ ಅಂದ್ರೆ? ಮನೆಗಲ್ಲ, ಮಾರ್ಕೆಟಿಗೆ ಹೋಗ್ಬೇಕು. ನಾನೇ ಹೋಗ್ತೀನಿ ಬಿಡು. ಓ, ಮಾರ್ಕೆಟಾ? ನಾವಿಬ್ರು ಒಟ್ಟಿಗೆ ಹೋದ್ರೆ ಇಡೀ ಮಾರ್ಕೆಟ್ನೇ ಕೊಂಡ್ಕೋಬಹುದು. ಬಾ ಮಚ್ಚ. ನನಗ್ ಬೇಜಾರಾಗಿದೆ ಅಂತ ಇಷ್ಟೆಲ್ಲ ಕತೆ ಕಟ್ಟಿ ಹಠ ಮಾಡ್ತಿದ್ದಿ ತಾನೆ? ನಿನಗ್ ಬೇಜಾರಾಗಿದೆ ಅಂತಲ್ಲ, ನನಗೆ ಬೇಜಾರಾಗದೆ ಇರ್ಲಿ ಅಂತ, ಅದಕ್ಕೆ ಹಠ ಮಾಡ್ತಿರೋದು. ಬಾ, ನಾನ್ ಡ್ರಾಪ್ ಮಾಡ್ತೀನಿ ಬಾ. ಅಷ್ಟು ಒಂದ್ ನಿಮಿಷ, ಇದನ್ನೆಲ್ಲ ನೋಡಿ ನಿಮ್ ಮನೆಯವ್ರು ನಾವಿಬ್ರು ಜೊತೆಗೆ ಓಡಾಡ್ತಿದೀವಿ ಅಂತ ಏನೇನೋ ಹೊಸ ಕತೆ ಕಟ್ಬಿಟ್ರೆ? ಅವ್ರು ಏನು ಅನ್ನಲ್ಲ ಮಚ್ಚ, ಅವ್ರಿಗೆಲ್ಲ ಗೊತ್ತು. ಏನ್ ಗೊತ್ತು? ಅಂದ್ರೆ ಗಂಡಸರು ಮದುವೆ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಇದನ್ನ ಡೈರೆಕ್ಟ್ ಆಗಿ ಮೇನ್ ಡೋರ್ ಇಂದ ತಗೊಂಡ್ ಹೋದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಅಮ್ಮ, ಚಿಕ್ಕಮ್ಮ ಎಲ್ರು ಅಡ್ಡ ಹಾಕಿ ಯಾರಿಗಿದು ಏನಿದು ಅಂತ ಸ್ಕ್ಯಾನ್ ಮಾಡೋ ತರ ಪ್ರಶ್ನೆ ಕೇಳ್ತಾರೆ. ಪ್ರೆಸ್ಟೀಜ್ ಡ್ಯಾಮೇಜ್ ಆಗುತ್ತೆ. ಹೇಗಿದ್ರು ಅಗ್ಗ ತಂದಿದ್ದೀನಿ, ಇಲ್ಲಿಂದ ಬಾಲ್ಕನಿ ತಗೊಂಡೋಗಿ ಅಲ್ಲಿಂದ ರೂಮ್ ತಗೊಂಡೋಗ್ತೀನಿ. ಇದೇನಿದು, ಮೂಟ ಹೊತ್ಕೊಂಡ್ ಬರ್ತಾ ಇದ್ರೆ ನಮ್ಮ ಯಜಮಾನ್ರು ಸ್ವಲ್ಪ ಮನೇಲಿ ಕತ್ತು ಮುಚ್ಚಿ ಕಣ್ಣನ್ ತರ ಬರ್ತಾ ಇದಾರಲ್ಲ. ಅಷ್ಟಕ್ಕೂ ಈ ಮೂಟಲಂತ ಏನಿದೆ? ಅಲ್ಲಮ್ಮ ಗೌರಿ, ಇಷ್ಟೊತ್ತಲ್ಲಿ ನಿದ್ದೆ ಮಾಡೋದ್ ಬಿಟ್ಟು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಲ್ಲಮ್ಮ, ಏನ್ ನೋಡ್ತಾ ಇದೀಯಾ? ಅಯ್ಯೋ ಚಿಕ್ಕ ಮಾವ, ಅಲ್ಲಿ ನೋಡಿ. ಇಲ್ಲಿ
ಈ ವಿಚಿತ್ರನ ನನ್ ಯಜಮಾನ್ರು ಮೂಟೆ ಹೊತ್ಕೊಂಡು ಅಡ್ಡಾರಿಲ್ ಬರ್ತಾ ಇದಾರೆ. ಅಲ್ಲಮ್ಮ ಇವ್ನ್ ಯಾವತ್ತೂ ಅಡ್ಡದಾರಿ ಬರೋನಲ್ವಲ್ಲ. ಬರ್ತಿದಾರಲ್ಲ. ಏನಾದ್ರು ಎದ್ರ ಮೇಲೆ ಇಟ್ಕೊಂಡ್ ಬರ್ತಾ ಇದ್ದಾನೆ. ಮೂಟೆ. ಒಬ್ಬ ಗಂಡಸು ಮೂಟೆ ಹೊತ್ಕೊಂಡು ಅಡ್ಡದಾರಿಲಿ ಬರ್ತಾ ಇದ್ದಾನೆ ಅಂದ್ರೆ ಅದರಲ್ಲಿ ಎರಡು ವಿಷಯ ಇರುತ್ತೆ. ಒಂದು ಪಾಪ, ಇನ್ನೊಂದು ಯಾರಿಗೂ ಗೊತ್ತಾಗ್ಬಾರ್ದ ಪ್ರೀತಿ. ಪ್ರೀತಿನ ಪಾಪನ ನನ್ಗೇನು ಅರ್ಥ ಆಗ್ತಿಲ್ಲ ಚಿಕ್ಕಮ್ಮವ. ಈಗ ಬರ್ತಾ ಇದಾರಂದ್ರೆ ಇಲ್ಲಿ ಏನೋ ನಡೀತಾ ಇದೆ. ನೀವು ನೋಡ್ಕೊಂಡ್ ಬನ್ನಿ. ಈ ಜ್ಞಾನೇಶನ್ ಕಣ್ ತಪ್ಸಿ ಆ ಮೂಟೆ ತಪ್ಪಿಸ್ಕೊಳಕ್ ಸಾಧ್ಯನಾ? ನಾನು ಜೇಮ್ಸ್ ಬಾಂಡ್ ತರ ಹೋಗಿ ಏನಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ಇದು ಎಷ್ಟು ಪರದಾಡ್ತಾ ಇದಾರೆ ಅಂತ ಕೇಳಿದೆ ಈ ಮೂಟೆ ಒಳಗಡೆ. ಇಲ್ಲ, ನಾನೇ ಹೋಗಿ ನೋಡ್ತೀನಿ. ವಿವೇಕ, ಏನೇನು? ಅಯ್ಯೋ ಚಿಕ್ಕಪ್ಪ, ಸ್ವಲ್ಪ ಎಡವಟ್ಟಾಯ್ತು. ಚಿಕ್ಕಪ್ಪ 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 ಬರೀ ಅಮ್ಮ, ಅಯ್ಯೋ ಅಯ್ಯೋ, ಈ ನರಕಕ್ಕೆ ನೀವ್ ಯಾವಾಗ ರೋಡ್ ಮಾಡ್ಸಿದ್ರಿ? ಅಯ್ಯೋ ಅಯ್ಯಪ್ಪ, ಈ ರಸ್ತೆಯಲ್ಲಿ ಎಷ್ಟೊಂದು ಗುಂಡಿ ಇದೆ. ಅಯ್ಯೋ ನನ್ ತಲೆ ಮೇಲೆ ಏನೋ ಬಿತ್ತು, ನಾನ್ ಸತ್ತೋಗ್ಬಿಟ್ಟೆ. ವಿವೇಕ ಕಂದ, ನೀನ್ ಯಾವಾಗ ಸತ್ತೋದು? ನಿನ್ ತಲೆ ಮೇಲೆ ಏನ್ ಬಿತ್ತ ಕಂದ? ನಾನ್ ಸಾಯೋದ? ಚಿಕ್ಕಪ್ಪ ಏನ್ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ ಪಾಪ ಕಣ ನೀನು, ಮದ್ವೆ ಮಾಡ್ಕೊಂಡು ಏನೇನು ಸುಖ ಕಂಡಿಲ್ಲ. ಎಂಜಾಯ್ ಮಾಡೋ ಟೈಮಲ್ಲಿ ನರ್ಕಕ್ಕೋ ಸ್ವರ್ಗಕ್ಕೋ ಬಂದ್ಬಿಟ್ಟಲ್ಲ ಕಂದ. ಅಯ್ಯೋ ನಿನ್ನ ನೆನ್ಸ್ಕೊಂಡ್ರೆ ನನ್ನ ಕಣ್ಣು ಕಿವುಡ್ತದೆ ಕಣ ಕಂದ. ಅಯ್ಯೋ ಅಯ್ಯೋ ಚಿಕ್ಕಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಸುತ್ತಿಲ್ಲ, ನೀವು ಸುತ್ತಿಲ್ಲ, ಸುಮ್ಮನೆ ಈ ತರ ಕೆಟ್ಟ ಕನ್ಸ್ ಕಾಣ್ಬೇಡಿ. ನಾನ್ ನಂಬಲ್ಲ. ನನ್ನ ಪ್ರಾಣ ಪಕ್ಷಿ ಆರೋಯ್ತು. ಇದು ನನ್ ಡೆಡ್ ಬಾಡಿ ಕಣ. ಚಿಕ್ಕಪ್ಪ ನಾನು ಬದುಕಿದೀನ ನೋಡಿ. ನೋಡಿದ್ರ, ನಿಮಗ್ ನೋವಾಯ್ತು. ನೋವಾಗಿದೆ ಅಂದ್ರೆ ನೀವು ಇನ್ನೂ ಸತ್ತಿಲ್ಲ. ಸತ್ತಿರೋರ್ಗೆ ಯಾವತ್ತೂ ನೋವಾಗಲ್ಲ. ಅಂದ್ರೆ ನಾನ್ ಸತ್ತಿಲ್ವಾ? ಹೌದು ಚಿಕ್ಕಪ್ಪ. ಚಿಕ್ಕಪ್ಪ, ಅಪ್ಪ ಫಾರಿನ್ ಇಂದ ಕಾಲ್ ಮಾಡಿ ಒಂದ್ ಫೈಲ್ ಎತ್ತಿಡ್ಬೇಕು ಅಂತ ಮಾಡಿದ್ದೆ. ಎತ್ತಿಟ್ಟಿದ್ದೀರಾ? ಇಲ್ಲ, ಅದ್ಯಾಕ ಇದು? ನನ್ಗೇನು ಹೇಳಿಲ್ವ ನೀನು? ಹೌದಾ? ಹಾಗಿದ್ರೆ ಮಾಡ್ಬೇಕು. ಮೊದ್ಲೋಗಿ ಆ ಕೆಲ್ಸ ಮಾಡಿ. ಆಯ್ತಪ್ಪ, ಹೋಗ್ತೀನಿ. ಸದ್ಯಕ್ಕೆ ನಾನ್ ಸತ್ತಿಲ್ಲ ಅನ್ನೋದೇ ನನ್ನ ಸಮಾಧಾನದ ವಿಷಯ. ಹೋಗ್ತೀನಿ, ಮಾಡ್ತೀನಿ. ಓಡಿಸ್ತೀಯಪ್ಪ. ಮರವೇ ನನಗೆ ಹೆಲ್ಪ್ ಆಯ್ತು. ಅವ್ರಿಗೆ ಏನಾದ್ರೂ ಮರವಿಲ್ಲ ಅಂತಿದ್ದೆ ಅಷ್ಟೇ, ನನ್ ಕತೆ ಮುಗಿದಿತ್ತು. ಯಪ್ಪ, ಏನೋ ಹೇಳದ್ನಲ್ಲಪ್ಪ. ಏನ್ ಕೆಲ್ಸ ಹೇಳ್ದ ನಮ್ ವಿವೇಕು? ಬಾವಿಯಿಂದ ನೀರ್ ಸೇದಕ ಇಲ್ಲ ಬ್ಯಾಂಕಿಂದ ದುಡ್ಡು ತರಕ? ಏನ್ ಹೇಳ್ದ ಅನ್ನೋದೇ ಮಾಡ್ಕೊಬಿಟ್ನಲ್ಲಪ್ಪ. ಏನೋ ಭಾರವಾಗಿರೋ ವಸ್ತು
ತಲೆ ಮೇಲೆ ಬಿದ್ದ ಎಫೆಕ್ಟ್ಗೆ ನನ್ ಮೆಮೊರಿ ಕಾರ್ಡ್ ಎಲ್ಲ ಡಿಲೀಟ್ ಆಗ್ಬಿಟ್ಟ ನಿಂಗಿದ್ದಿಲ್ಲಪ್ಪ. ಅಯ್ಯೋ ಚಿಕ್ಕ ಮಾವ, ನನ್ ಗಂಡ ಏನ್ ಮಾಡ್ತಿದ್ರು ಅಂತ ಗೊತ್ತಾಯ್ತಾ? ಕಂಡಿಡಿದ್ರ? ಆ ಮೂಟೆಲ್ ಏನಿತ್ತು? ಆಪರೇಷನ್ ಸಕ್ಸಸ್? ಆಪರೇಷನ್ ಯಾರಿಗೆ? ನನಗ? ಅಲ್ಲ, ಇಷ್ಟಕ್ಕೂ ಯಾವ್ದೋ ಮೂಟೆ ಬಗ್ಗೆ ಕೇಳ್ತಾ ಇದಲ್ಲ ನೀನು? ಅಯ್ಯೋ, ಏನೋ ಒಂದು ಭಾರವಾಗಿರೋದು ತಲೆ ಮೇಲೆ ಬಿತ್ತಮ್ಮ. ಅದ್ರೊಳಗಡೆ ಇಟ್ಟಿಗೆ ಕಲ್ಲುಗಳಿತ್ತು ಅನ್ಸುತ್ತೆ. ಏನ್ ಬಿದ್ದಾಗ? ಏನೊಂದಿತ್ತು. ಏನು? ಅದೇ ಯೋಚನೆ ಮಾಡ್ತಾ ಇದೀನಿ. ಅದೇ ಚಿಕ್ಕ ಮಾವ, ಅವ್ರು ಏನೋ ತರ್ತಾ ಇದಾರೆ, ಅದ್ ಏನು ಅಂತ ಕಂಡಿಡಿಯಕ್ ಹೋಗಿದ್ರಲ್ವಾ? ಆ ನೆನ್ಪಾಯ್ತು. ಡೋಂಟ್ ವೆರಿ ಗೌರಿ, ನಾನೆಲ್ಲ ಕಂಡಿಡಿದು ಬಿಟ್ಟೆ. ಆದ್ರೆ ನಿಮ್ ಗಂಡ ಏನೋ ಅರ್ಜೆಂಟ್ ಕೆಲ್ಸ ಅಂತ ಹೇಳಿದ್ನಮ್ಮ, ಅದನ್ನೇ ಮಾಡ್ತು ಬಿಟ್ಟೆ. ಅದೇನು ಅಂತ ನಿನ್ನ ಹತ್ರ ಏನಾರು ಹೇಳಿದ್ನಾ? ಅಯ್ಯೋ ಚಿಕ್ಕ ಮಾವ, ನಿಮ್ಗೆ ಗೂಢಚಾರಿ ಮಾಡಕ್ ಕಳ್ಸಿದ್ರೆ ನೀವು ನನಗೆ ರಿವರ್ಸ್ ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ಲ. ಇಷ್ಟಕ್ಕೂ ಆ ಮೂಟೆ ವಿಷಯ ಏನಾಯ್ತು ಹೇಳಿ. ನೋಡಮ್ಮ ಗೌರಿ, ಗಂಡ ಹೆಂಡತಿ ಅಂದ್ಮೇಲೆ ಎಷ್ಟೋ ರಹಸ್ಯ ವಿಷಯಗಳಿರ್ತವೆ. ಅದೇನು ಅಂತ ನೀನೆ ಅವನ್ನ ಕೇಳ್ಬೋದಲ್ವಾ? ನಾನ್ ಯಾಕೆ ಬರ್ಲಿ ಆ ಪಂಚಾಯತಿಗೆ? ಅಲ್ಲ, ಗಂಡ ಹೆಂಡತಿ ಜಗಳದ ಮಧ್ಯ ಕೂಸ್ ಬಡವಾಯ್ತು ಅಂದಂಗೆ ನಿಮ್ಮಿಬ್ಬರು ಜಗಳದ ಮಧ್ಯ ನನ್ ತಲೆ ಬಡವಾಯ್ತು. ನೀನೇ ಹೋಗಿ ಕೇಳ್ಕೊಂಡ್ ಬಂದ್ಬಿಡಮ್ಮ. ಸರಿ ಬಿಡಿ, ನಾನೇ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಆಯ್ತು, ಹೋಗಮ್ಮ. ಗೌರಿ, ಹಂಗೆ ನೀನ್ ಕೇಳ್ಬೇಕಾದ್ರೆ ನಮ್ ಚಿಕ್ಕ ಮಾವನಿಗೆ ಏನ್ ಕೆಲ್ಸ ಹೇಳಿದ್ರಿ ಅಂತ ನೀನ್ ಕೇಳ್ಕೊಂಡ್ ಬರಮ್ಮ. ಅಯ್ಯೋ, ನನ್ ತಲೆ ಸಿಡಿತಾ ಇದೆಯಕ್ಕ. ಹೋಗ್ಬೇಡ. ಅಲ್ಲ, ನನ್ಗೆ ಏನ್ ಕೆಲ್ಸ ಹೇಳಿದ್ದ? ಏನ್ ಮಚ್ಚಿ, ಶಾಪಿಂಗ್ ಅಂತ ಕರ್ಕೊಂಡು ಹೋಗಿ ಇಡೀ ಮಾರ್ಕೆಟ್ನೆ ನನ್ ಮೇಲೆ ಹೊರಿಸ್ಬಿಟ್ಟಲ್ಲ. ನನ್ ಕೈ ಎಲ್ಲ ಕಿತ್ತು ಬರ್ತಾ ಇದೆ. ಅದಕ್ಕೆ ಫೀಲಿಂಗ? ಯಾಕೆ ಶ್ರೀಮಂತರು ತರಕಾರಿ ಹೊರಬಾರ್ದು ಅಂತ ಎಲ್ಲಾರು ಬರ್ದಿದ್ಯಾ? ಬಾರ ಅವರಕ್ಕೆ ಬಡವನಾದ್ರೇನು ಬಲವಂತ ಆದ್ರೇನು ಹೆಗಲು ಮನುಷ್ಯನಿದ್ದೆ ಅಲ್ವಾ ಮಚ್ಚಿ? ಈ ಭಾರಕ್ಕೆ ನನ್ ಕಾವ್ಯದ ನರಗಳೆಲ್ಲ ಕತ್ತರಿಸಿ ಹೋಗ್ತಾ ಇವೆ. ಮರ್ಯಾದಿಂದ ಹೇಳ್ತಿದೀನಿ, ಮೈ ಮೇಲಿರೋ ಬಂಗಾರ ತುಂಪು ಏನಿದೆ ಎಲ್ಲ ತೆಗೆದ್ಬಿಡ, ಇಲ್ಲಾಂದ್ರೆ ಸಾಯ್ಸಾಕ್ ಬರ್ತೀನಿ. ಮಚ್ಚಿ, ಏಯ್, ನಿಮ್ಗೆಲ್ಲ ಬುದ್ಧಿ ಇಲ್ವಾ? ಬಡವ್ರ ಹತ್ರ ಏನಿರುತ್ತೆ ಈ ತರಕಾರಿ ಬ್ಯಾಗ್ ಬಿಟ್ಟು? ಬೇಕಿದ್ರೆ ಇದನ್ನೇ ತಗೊಂಡೋಗಿ ನಾಳೆ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಳ್ಳಿ. ಹೋಗಿ ಹೋಗಿ. ನಮ್ಮ ಹತ್ರ ಬಡವರು ಅಂತ ಕಥೆ ಹೇಳ್ತೀಯಾ? ದಯವಿಟ್ಟು ನನ್ ಮಾತು ಕೇಳಿ. ಕಳ್ಳತನ ಮಾಡೋದು ಮಹಾ ಪಾಪ, ಅದನ್ನ ಮಾಡೋನಿಗೆ ಕಟ್ಟುತ್ತೆ ಬರೀ ಶಾಪ. ಕದ್ದವನಿಗೆ ಇಲ್ಲ ನೆಮ್ಮದಿ, ಕಳ್ಕೊಂಡವನಿಗೆ ತಪ್ಪಲ್ಲ ಅಸಮಾಧಾನದ ಹಾದಿ. ಯಾಕಣ್ಣ ನಿಮಗೆ ಕೆಟ್ಟದಾರಿ, ದಯವಿಟ್ಟು ಬಿಟ್ಬಿಡಣ. ಮಂತ್ರಿ ಹೊಟ್ಟೆ ಸುಳತೆ ನಿಮ್ ಕವರ ಕೇಳಕಲ್ಲ. ಏಯ್, ಇದೆಲ್ಲ ನಿಮ್ಗೆ ಆಗಲ್ಲ ಕಣ್ರು. ಧೈರ್ಯ ಇದ್ರೆ ಅವ್ರಿಗೆ ಒಂದ್ ಏಟ್ ಕೊಟ್ಬಿಟ್ಟು ಚೇನ್ ಕಿತ್ಕೊಳ್ಳಿ ನೋಡೋಣ. ನೀವು ಮಚ್ಚಿ ಏನ್ ಮಾಡ್ತಿದೀಯಾ? ಸರ ತಾನೆ, ಪ್ರಾಣಕ್ಕಿಂತ ಹೆಚ್ಚ. ಅಣ್ಣ ತಗೊಳ್ಳಿ ಅಣ್ಣ. ಏಯ್, ನೀವ್ ತರಕಾರಿ ಕಟ್ ಮಾಡೋ ಚಾಕು ತಂದಾಗ್ಲೇ ಗೊತ್ತಾಯ್ತು ನೀವು ಪ್ರೊಫೆಷನಲ್ ಕಳ್ರಲ್ಲ, ಕೋಟ ಸರ ಕಳ್ರು ಅಂತ. ಹೋಗಿ ಹೋಗಿ ಹುಡುಗಿ ಕೈಲಿ ತಿಂದಿದ್ಯಲ್ಲ, ಮನೆ ಹೋಗಿ ಮಲ್ಕೊಳ್ಳಿ. ವಾವ್, ಸೂಪರ್ ಮಚ್ಚಿ, ಏನ್ ಹೊಡೆದೆ ಅವ್ರಿಗೆ. ಪಕ್ಕ ನೀನ್ ಆಕ್ಷನ್ ಹೀರೋಯಿನ್ ಕಡೆ. ಒಂದ್ ನಿಮಿಷ. ಏಯ್, ಏನಾಯ್ತು ಮಚ್ಚಿ? ಯಾಕೆ ತೂಂತಿದೀಯಾ? ನಿನ್ ಮುಖ ಕುಗ್ಯಕ್ಕಾಗಲ್ಲ ನೋಡು, ಅದಕ್ಕೆ ಇದು ಕುಗಿತಿದ್ದೀನಿ. ಮತ್ತಿನ್ನೇನ್ ಅನ್ಬೇಕು? ಕಳ್ರು ಬಂದಾಗ ಎದುರ್ಸು ನಿಂತ್ಕೊಳಕ್ ಎದುರ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಗಂಡಸನ ನೀನು? ಒಳ್ಳೆ ಚಾಕ್ಲೇಟ್ ತರ ಇದೆಯಲ್ಲ. ಮಚ್ಚಿ, ನಾನು ಕವಿ, ಕವಿಗೆ ಕರುಣೆ ಜಾಸ್ತಿ, ಕೋಪ ಕಮ್ಮಿ. ನಿಲ್ಸು ನಿನ್ ಕವಿತೆನ. ನೀನು ಫಿಸಿಕಲಿ ತುಂಬಾ ವೀಕ್ ಇದೆಯಾ, ನೀನನ್ ಬೇಗ ರೆಡಿ ಮಾಡ್ಬೇಕು. ಯಾರು ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಹೋದ್ರೆ ಕವಿತೆ ಹೇಳ್ಕೊಂಡು ಕೂತಿರ್ತೀಯ ಅಷ್ಟೇ. ಮತ್ತೆ ಇದನ್ನ ಸ್ಟ್ರಾಂಗ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಗ್ರೌಂಡಿಗೆ 5 ಗಂಟೆಗೆ ಬಾ. ಅಯ್ಯೋ,
ಯಾಕೆ? ನಿನ್ನ ಫಿಟ್ ಅಂಡ್ ಪರ್ಫೆಕ್ಟ್ ಮಾಡಕ್ಕೆ. ನಾಳೆಯಿಂದ ನಿನ್ ಟ್ರೈನಿಂಗ್ ಸ್ಟಾರ್ಟ್. ಈ ಚಾಕ್ಲೇಟ್ ಬಾಯ್ ತರ ಇರೋ ನೀನು ಐರನ್ ಮ್ಯಾನ್ ಆಗ್ಬೇಕು ಅಂದ್ರೆ ಈ ಕೋಚ್ ಮಾತ್ ಕೇಳ್ಬೇಕು. ಅರ್ಥ ಆಯ್ತಾ? ಆಯ್ತು ಕೋಚ್. ಈಗ ಹೋಗಿ ಅಲ್ಲಿ ತರಕಾರಿ ಎತ್ಕೊಂಡ್ ಬಾ. ಓಕೆ ಕೋಚ್. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿ. ಏಯ್ ಏನ ಯಾವತ್ತು ಮನುಷ್ಯ ನೋಡ್ದೇ ಇರೋ ತರ ನೋಡ್ತಾ ಇದೆಯಲ್ಲ? ಮನುಷ್ಯನ್ ನೋಡಿದೀನಿ, ಆದ್ರೆ ಇವತ್ ನೋಡ್ತಾ ಇರೋ ಮನುಷ್ಯ ಯಾಕೋ ಬೇರೆ ತರ ಕಾಣಿಸ್ತಾ ಇದಾರಪ್ಪ. ಅದಕ್ಕೆ ಹಾಗೆ ನೋಡ್ತಾ ಇದ್ದೆ. ಎಕ್ಸ್ಕ್ಯೂಸ್ ಮೀ, ಬೇರೆ ತರ ಅಂದ್ರೆ ನನ್ಗೇನ್ ಕೊಂಬನಿದ್ಯಾ? ಕೊಂಬ್ ಬೆಳ್ದಿಲ್ವಾ? ಮೊದ್ಲು ಎಷ್ಟು ಉದ್ದ ಇತ್ತೋ ಈಗ್ಲೂ ಅಷ್ಟೇ ಉದ್ದ ಇದೆ. ಏಯ್ ನನ್ ಮೇಲೆ ಜೋಕ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಮೈಂಡ್ ಯೋರ್ ಟಂಗ್. ನಿಮಗ್ ನಿಜ ಹೇಳಿದ್ರೆ ಜೋಕ್ ತರ ಅನ್ಸುತ್ತೆ, ಜೋಕ್ ಹೇಳಿದ್ರೆ ನಿಜ ತರ ಅನ್ಸುತ್ತೆ. ಈ ಎಕ್ಸ್ಚೇಂಜ್ ಆಫರ್ ನಮ್ಗೇನು ಹೊಸದಲ್ಲ ಬಿಡಿ. ಏನಾಯ್ತು? ಹಲೋ, ಏನ್ ಹುಡುಕ್ತಾ ಇದ್ಯಾ? ಏನಿಲ್ಲ, ನನ್ ಚಾಪೆ ಕಾಣಿಸ್ತಾ ಇಲ್ಲ, ಅದನ್ನೇ ಹುಡುಕ್ತಾ ಇದ್ದೆ. ನೀನ್ ಅದ್ರ ಮೇಲೆ ಮಲ್ಕೊಳ್ತೀಯ ಅಂತ ಹೆದರ್ಕೊಂಡ್ ಮಾಯ ಆಯ್ತೋ ಏನೋ? ಚಾಪೆಗೆ ವಿವೇಕ್ ಅಂತ ಹೆಸರಿದ್ರೆ ಮಾಯ ಆಗ್ತಾ ಇತ್ತು. ಚಾಪೆಗೆ ಧೈರ್ಯ ಇದೆ ಬಿಡಿ ನನ್ ಜೊತೆ ಇರಕ್ಕೆ, ನಿಮ್ ತರ ಅಲ್ಲ. ಏಯ್ ಓ ಮಾ. ಏಯ್ ಮತ್ತೆ ಯಾಕೆ ಹಾಗೆ ನೋಡ್ತಾ ಇದ್ಯಾ? ಹೇಗ್ ನೋಡ್ತಾ ಇದೀನಿ? ಎಕ್ಸ್ರೇ ತೆಗಿಯೋತರ ಇಡೀ ಬಾಡಿ ಸ್ಕ್ಯಾನ್ ಮಾಡೋ ತರ ನೋಡ್ತಾ ಇದ್ದಲ್ಲ, ಯಾಕೆ? ಅಯ್ಯೋ, ನಾನಾಗ್ ನೋಡಿಲ್ವೇ, ಜಸ್ಟ್ ವಾಚ್ ಮಾಡ್ತಿದ್ದೆ ಅಷ್ಟೇ. ಆಹಾ, ನೀನ್ ಮಾಮೂಲಿ ಯಾಕೆ ನೋಡ್ತಾ ಇಲ್ಲ, ಯಾವ್ದೋ ಕಳ್ಳನ್ ನೋಡ್ದಾಗ ನೋಡ್ತಾ ಇದ್ಯಾ? ಮತ್ತೆ ಕಳ್ಳ ಕೆಲ್ಸ ಮಾಡಿದ್ರೆ ಹೀಗ್ ನೋಡ್ದೆ ಇರ್ತಾರಾ? ನಾನ್ಸೆನ್ಸ್. ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ನಾನೇನ್ ಕಳ್ಳ ಕೆಲಸ ಮಾಡಿದೀನಿ? ಹೌದಾ? ಹಾಗಾದ್ರೆ ಯಾರೂ ನೋಡ್ಬಾರ್ದು ಅಂತ ಕಳ್ಳನ್ ತರ ಕದ್ದು ಮುಚ್ಚಿ ಮೂಟೆ ಹೊತ್ಕೊಂಡ್ ಬಂದಿದ್ ಯಾರಪ್ಪ? ರಾಕ್ಷಸಿ, ಮುಖ ತುಂಬಾ ಬರೀ ಕಣ್ಣೆ ಇಟ್ಕೊಂಡಿದ್ಯಾ? ಬಿಡಿ ಬಿಡಿ, ಸಿಕ್ಕಾಕೊಂಡ್ಮೇಲೆ ಆಕ್ಟಿಂಗ್ ಯಾಕೆ? ಇಷ್ಟಕ್ಕೂ ಅದ್ರಲ್ಲಿ ಏನ್ ಕತ್ಕೊಂಡ್ ಬಂದೆ? ಬ್ಯಾಂಕಿಂದ ದುಡ್ಡು ಕತ್ಕೊಂಡ್ ಬಂದ್ರ ಅಥವಾ ಆಫೀಸಿಂದ ಚಿನ್ನ ಕತ್ಕೊಂಡ್ ಬಂದ್ರ? ಚಿನ್ನನ ದುಡ್ಡ ನಾನ್ ತಂದಿರೋದು ಅದಕ್ಕಿನ್ನ 100 times ವ್ಯಾಲ್ಯೂ ಇರೋದು. ದಟ್ ಇಸ್ ಮೈ ಒಳ್ಳೆತನ. ಒಳ್ಳೆತನನ ನಿಮ್ಗ? ಅದ್ ಬೇರೆ ಇದ್ಯಾ? ಎಲ್ಲೋ ಅಡ್ಬಿಟ್ ಬಂದಿದ್ದೀರಾ ಅಂತ ಅನ್ಕೊಂಡೆ. ಸಿ, ದಿಸ್ ಈಸ್ ದ ಪ್ರಾಬ್ಲಮ್. ನೀನೆಲ್ಲ ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಯಾವತ್ತು ನನ್ ಪಾಸಿಟಿವ್ ಸೈಡ್ ನೋಡಕ್ಕೆ ನೀನ್ ಟ್ರೈಯೇ ಮಾಡಿಲ್ಲ. ಆ ಮಾತನ್ನ ನಾನ್ ಆಡ್ಬೇಕು. ಯಾರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಡೀ ಮನೆಗೆ ಗೊತ್ತು. ಅದ್ರಲ್ಲಿ ಇಷ್ಟು ರಾತ್ರಿ ಸೀಕ್ರೆಟ್ ಆಪರೇಷನ್ ಯಾಕೆ? ಅಷ್ಟಕ್ಕೂ ಆ ಮೂಟೆಲ್ ಏನಿತ್ತು? ರೈಟ್ ಟೈಮ್ ಬಂದಾಗ ನಿನ್ಗೆ ಗೊತ್ತಾಗುತ್ತೆ. ವೆಯ್ಟ್ ಫಾರ್ ಇಟ್. ಅದೆಲ್ಲ ಆಗಲ್ಲ. ಅದೇನು ಅಂತ ಈಗಲೇ ಹೇಳ್ಬೇಕು ನೀವು. ಹೇಳಲ್ಲ, ಇಟ್ಸ್ ಮೈ ಸೀಕ್ರೆಟ್. ಹೌದಾ? ಹಠ ಮಾಡಿದ್ರು ಹೇಳಲ್ವಾ? ಓಕೆ ಫೈನ್. ಅವತ್ತು ಮದ್ವೆ ಆದ 3ನೇ ದಿನ ರಾತ್ರಿ ಸ್ಟೋರ್ ರೂಮ್ ಅಲ್ಲಿ ಬಗ್ಗೆ ತೆಗಿತಾ ಇದ್ಯಾ? ಅಪ್ಪಪ್ಪ, ನಿಮ್ ಒಳ್ಳೆತನ ಇಷ್ಟೊಂದ್ ಭಾರವಾಗಿದ್ಯಾ? ಅದಕ್ಕೆ ಇಷ್ಟೊಂದ್ ಕಷ್ಟ ಪಡ್ತಾ ಇದ್ರಾ? ಇದು ಭಾರ ಅಲ್ಲ ಪುಣ್ಯವತಿ, ಜವಾಬ್ದಾರಿ. ನನ್ನಿಂದ ಒಂದು ಸಣ್ಣ ಇರ್ಬೇಕು, ಸಂಕಟ ಆಗೋದು, ಕಷ್ಟ ಆಗೋದು ನನ್ ಕೈಲಿ ಸಹಿಸಕ್ಕಾಗಲ್ಲ. ದಿಸ್ ಇಸ್ ಮೈ ಪಾಲಿಸಿ. ಓಹೋ, ಹಾಗಾದ್ರೆ ಈಗ ಯಾವಿರುವಾಗ ತೊಂದ್ರೆ ಆಯ್ತು, ಯಾವಿರುವಾಗ ಸಂಕಟ ಆಯ್ತು ಅಂತ ಈ ಜವಾಬ್ದಾರಿನ ಹೊತ್ಕೊಂಡ್ ತಂದಿದ್ದೀರಾ? ನಿನ್ಗೇನೆ. ಸೈಡ್ ಬಾ.
ಒಳ್ಳೆತನ ಇದನ್ನ ತಂದ್ರಿ? ಹೇಳಿದ್ನಲ್ಲ ನನ್ ಒಳ್ಳೆತನ ಮನೇಲಿರೋರು ಯಾರಿಗೂ ಗೊತ್ತಾಗ್ಬಾರ್ದು. ಮತ್ತೆ ನೀನೇನಾದ್ರೂ ಹೋಗಿ ನ್ಯೂಸ್ ಚಾನಲ್ ತರ ಬ್ರಾಡ್ಕಾಸ್ಟ್ ಮಾಡ್ತೀಯ ಅಂತ ಕದ್ದು ಮುಚ್ಚಿ ತಂದೆ. ನನ್ಗೋಸ್ಕರನಾ? ಅಫ್ಕೋರ್ಸ್. ಕೆಳಗೆ ತೆಳ್ಳಿಗಿರೋ ಚಾಪೆ ಮೇಲೆ ಮಲ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ, ಆಮೇಲೆ ಲೈಫ್ ಲಾಂಗ್ ಸೊಂಟ ಹಿಡ್ಕೊಂಡು ನಳ್ಳಾಡ್ತೀಯ. ಅದು ನಾನು ಅವತ್ತು ಕೆಳಗ್ ಮಲ್ಕೊಂಡಾಗ ನನ್ಗಿದ್ ಗೊತ್ತಾಯ್ತು. ಸೊ ನಿಂಗ ಕಷ್ಟ ಬರ್ಬಾರ್ದು ಅಂತ ತಂದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ. ನನ್ ಕಷ್ಟ ನೋಡಕ್ಕಾಗ್ದೆ ನನ್ಗೋಸ್ಕರ ನನ್ ಗಂಡ ಕತ್ತು ಮುಚ್ಚಿ ಹಾಸಿಗೆ ತಂದಿದ್ದಾರೆ. ಹೊರಗಡೆ ಎಷ್ಟೇ ಸಿಡುತ್ತಾ ಇದ್ರು ಒಳಗಡೆ ಅವ್ರ ಮನ್ಸು ಎಷ್ಟೊಂದು ಸಾಫ್ಟ್ ಆಗಿದೆ. ಇವ್ರ ಒಳ್ಳೆತನದ ಭಾರ ನಿಜವಾಗ್ಲೂ ತುಂಬಾ ಸ್ವೀಟ್ ಆಗಿದೆ. ಏನಿದು ಹೊಸ ಡ್ರಾಮಾ? ನನ್ ಫೀಲಿಂಗ್ಸ್ ಇದೆಲ್ಲ ನನ್ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವ್ದು ಇಷ್ಟ ಆಗಲ್ಲ ಸಾಹೇಬ್ರೆ? ಈ ಹೂವ, ನನ್ ಮಾತಾ? ಓವರ್ ಆಕ್ಷನ್ ಇದೆಯಲ್ಲ, ಇದೇ ನಂಗೆ ಇಷ್ಟ ಆಗ್ದಲೇ ಇರೋದು. ಹಾಗಾದ್ರೆ ಈ ಓವರ್ ಆಕ್ಷನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇಷ್ಟ ಆಗತ್ತಾ? ಕಷ್ಟ ಆಗುತ್ತೆ. ಇಷ್ಟ ಪಡಕ್ಕ ಅಲ್ಲ, ನಿನ್ ಜೊತೆ ಮಾತಾಡೋಕೆ.